ನಮಸ್ಕಾರ ರೀ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಗೋಸ್ ಎಲೆಕ್ಟ್ರಿಕ್ ಬೈ ಮಾರುತಿ ಸುಜುಕಿ. ಇವತ್ತು ಈ ವಿಚಾರ, ಹೊಸ ಊರು, ಹೊಸ ಜಾಗ, ಹೊಸ ದಿನ. ಇವತ್ತು ನಾವು ವಿಜಯವಾಡದಾಗ ಅದೀವಿ. ವಿಜಯವಾಡ 2800 ಕಿಲೋಮೀಟರ್ ನಾವು ಇಲ್ಲಿ ತಗ ಟ್ರಾವೆಲ್ ಮಾಡೀವಿ. ಅದು ನಮ್ಮ ಈ ವಿಟಾರ ಜೊತೆ 2800 ಕಿಲೋಮೀಟರ್ ಸಣ್ಣದಲ್ಲದ. ಸೊ ಇದು ಹೇಳಕ್ಕೆ ನನಗೆ ಭಾಳ ಖುಷಿ ಆಗತ್ತೈತಿ. ಯಾಕಂತಂದ್ರೆ ಎಷ್ಟು ದೊಡ್ಡ ಜರ್ನಿ ನಾವು ಈ ವಿಟಾರ ಜೊತೆ ಟ್ರಾವೆಲ್ ಮಾಡೀವಿ ಅಂತಂದ್ರೆ ಭಾರಿ ಐತಿ. ಸೊ ಇಲ್ಲಿಂದ ನಾವು ಚೆನ್ನೈಗೆ ಹೋಗ್ಬೇಕು. ಚೆನ್ನೈಗೆ ಹೋಗಿದ್ದ ಮೊದಲು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲಿಂದ ಶುರು ಮಾಡಿದ್ವಿ ಈ ಜರ್ನಿ, ಈ ಸವಾರಿ ಅಂತ ಒಂದು ಸತಿ ನಾನು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ನೋಯ್ಡಾದಿಂದ. ಅಲ್ಲಿ ಫ್ಲ್ಯಾಗ್ ಆಫ್ ಮಾಡಿದ್ವಿ. ಅಲ್ಲಿಂದ ಗ್ವಾಲಿಯರ್ಗೆ ಹೋದ್ವಿ. ಗ್ವಾಲಿಯರಿಂದ ಭೂಪಾಲ್ಗೆ ಬಂದ್ವಿ. ಭೂಪಾಲಿಂದ ನಾಗ್ಪುರ್ ಬಂದ್ವಿ. ನಾಗ್ಪುರದಿಂದ ಹೈದ್ರಾಬಾದಿಂದ ಸೀದಾ ವಿಜಯವಾಡ. ಈಗ ವಿಜಯವಾಡದಾಗ ಅದೀವಿ ನಾವು. ಈಗ ದುರ್ಗಾ ಮಲ್ಲೇಶ್ವರ ಟೆಂಪಲ್ ಹತ್ರ ಅದೀವಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗ್ತೀವಿ ಕೃಷ್ಣ ಬ್ಯಾರೇಜ್. ಅಲ್ಲಿ ಹೋಗಿ ಸ್ವಲ್ಪ ಜಾಗಗಳನ್ನ ನೋಡಿ ಅಲ್ಲಿಂದ ಸೀದಾ ಚೆನ್ನೈ ಎಕ್ಸ್ಪ್ರೆಸ್, ಅಲ್ಲಿ ಚೆನ್ನೈಗೆ ಹೊಂಟಿವಿ. ಸೊ ಮುಂದೆ ಮತ್ತೆ ನಾ ಹೇಳ್ತೀನಿ ಎಲ್ಲಿಗೆ ಹೊಂಟಿವ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ, ಈ ಇರೋವಂಥ ಜಾಗ ಇದಕ್ಕೆ ಹೇಳ್ತಾರೆ ಕೃಷ್ಣ ಬ್ಯಾರೇಜ್ ಅಂತ. ಕೃಷ್ಣ ರಿವರ್ ಇದೆ. ಸೊ ಕೃಷ್ಣ ಬ್ಯಾರೇಜ್ ಅಂತಾರೆ ಇದಕ್ಕೆ. ಇದು ವಿಜಯವಾಡ ಮತ್ತು ಗುಂಟೂರು ನಡುವೆ ಇದು ಕನೆಕ್ಟ್ ಆಗೈತಿ. ಆಮೇಲೆ ಈ ನದಿ ನೀರನ್ನು ಅಕ್ಕಪಕ್ಕದವರೆಲ್ಲ ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ. ಬೇರೆ ರಾಜ್ಯದವ್ರಿಗೂ, ಕರ್ನಾಟಕದಾಗೂ ಇದು ರಿವರ್ ಫ್ಲೋ ಆಗ್ತೈತಿ. ಅಲ್ಲಿ ಕೂಡ ಇದು ವ್ಯವಸಾಯಕ್ಕೆ ಕುಡ್ಯಾಕ. ಮತ್ತು ಆಂಧ್ರ ಪ್ರದೇಶದಾಗ ಎಷ್ಟೋ ಇಂಡಸ್ಟ್ರಿಯಲ್ ಏರಿಯಾ ಅದಾವು, ಅಲ್ಲೆಲ್ಲ ಈ ನೀರನ್ನ ಯೂಸ್ ಮಾಡ್ತಾರೆ. ನೀವು ನೋಡ್ಬೋದು, ಇದೆಲ್ಲ ಕಾಣ್ತೈತಿ ನಿಮ್ಗೆ. ಇಲ್ಲಿಂದ ನೀವು ನೋಡಿದ್ರೆ ಒಂದು ಗ್ರ್ಯಾಂಡ್ ಪ್ಯಾನೋರಮಿಕ್ ವ್ಯೂ ಕಾಣ್ತೈತಿ. ಇದು ಆಂಧ್ರ ಪ್ರದೇಶದ್ದು. ಇಲ್ಲಿ ಕೃಷ್ಣ ಬ್ಯಾರೇಜಿಂದ ನೀವು ನೋಡ್ಬೋದು, ಮ್ಯಾಲೆ ನಿಂತು ಭಾರಿ ಐತಿ ಇದು ವ್ಯೂ. ಹೆಂಗೈತೆ ನೋಡ್ರಿ, ನೀವು ನೋಡ್ರಿ, ಮಸ್ತ್ ಅನ್ಸತ್ತೈತೆಲ್ಲ ನೋಡಿ. ನಾವಿರುವಂಥ ಜಾಗ ಯಾವುದೈತಂದ್ರೆ ಉಂಡುವಲಿ ಗುಹೆಗಳು. ಇಲ್ಲಿ ನೋಡ್ಬೋದು ನೀವು ಹಿಂದೆ 1 2 3 4 ಅಂತಸ್ತಿನ ಇದು ಶಿಲ್ಪಗಳು ಅದಾವೆ ಇಲ್ಲಿ. ಹಿಂದೂ ಮತ್ತು ಜೈನ್ ಧರ್ಮದ ಎರಡೂ ಅದಾವೆ. ಸೊ ಮೊದಲೆಲ್ಲ ಬೌದ್ಧ ಧರ್ಮದಿತ್ತು. ಒರಿಜಿನಲಿ ಮಾಡಿದ್ದೆಲ್ಲ ಬೌದ್ಧ ಧರ್ಮದಾಗ ಇತ್ತು. ಆಮೇಲೆ ಸುಮಾರು 4ರಿಂದ 5ನೇ ಶತಮಾನದಾಗ ಒಬ್ಬರು ರಾಜರು ಬರ್ತಾರೆ, ವಿಷ್ಣು ಕುಂಡಿ ಅಂತ ಅವ್ರು ರಾಜರು ಬರ್ತಾರೆ. ಅವ್ರು ಬಂದ ಮೇಲೆ ಇವೆಲ್ಲ ಜೈನ್ ಧರ್ಮದ ಏನು ವಿಗ್ರಹಗಳು ಇರ್ತಾವಲ್ಲ, ಅದನ್ನು ಹಿಂದೂ ಧರ್ಮದ ದೇವಾಲಯಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಸೊ ಹಾಗಾಗಿ ನೀವು ನೋಡ್ಬೋದು ಕೆಲವೊಂದು ಅಲ್ಲಿ ಮಾಡಿರುವಂಥ ಗುಡೆಗಳ ದೇವಾಲಯಗಳದ್ದು ಸ್ಟ್ರಕ್ಚರ್ ನೋಡ್ಬೋದು. ಅಲ್ಲಿ ನೋಡ್ಬೋದು, ಈ ಕಡೆ ನೋಡ್ಬೋದು, ಇಲ್ಲಿನೂ ದೇವಾಲಯದ ಸ್ಟ್ರಕ್ಚರ್ ಐತಿ. ಸೊ ಇನ್ನೊಂದು ಇದು ಪ್ರಸಿದ್ಧವಾಗಿರುವಂಥ ಜಾಗ ಏನಂತಂತಂದ್ರೆ, ಇಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಐತಿ. ಸುಮಾರು 5 ಮೀಟರ್ ಉದ್ದವಾದಂಥ ಮಲಗಿರುವಂಥ ವಿಷ್ಣುವಿನ ವಿಗ್ರಹ ಐತಿ. ಸೊ ಆ ವಿಗ್ರಹ ನೀವು ನೋಡಿದ್ರೆ ನಿಮ್ಗೆ ಭಾಳ ಚಲೋ ಅನ್ನಿಸ್ತೈತಿ. ಅದು ಜಗತ್ತಿನಾಗ ಇಲ್ಲ, ಅದು ಜಗತ್ತಿನಾಗ ಭಾಳ ಪ್ರಸಿದ್ಧ ಐತೆ ಅದು. ಸೊ ಇಲ್ಲಿ ಮ್ಯಾಲೆ ನೀವು ಒಂದೊಂದು ಲೇಯರ್ಸ್ ಮ್ಯಾಲೆ ಹೋದ್ರೆ ನೀವು ಅಲ್ಲಿಂದ ಕೃಷ್ಣಾ ನದಿಯನ್ನು ನೋಡ್ಬೋದು. ಭಾರಿ ಮಸ್ತ್ ಕಾಣ್ತೈತಿ. ಇಲ್ಲೆಲ್ಲ ಹಸಿರಿರೋಂಥದ್ದು ಪ್ರದೇಶ ಎಲ್ಲ ಭಾಳ ಚೆಂದಾಗಿ ಕಾಣ್ತೈತಿ. ಸೊ ಇಲ್ಲಿ ನಾವು ಮೊದಲೆಲ್ಲ ಅಲ್ಲಿ ಮೆಡಿಟೇಷನ್ ಮಾಡ್ತಿದ್ರು ಬೌದ್ಧ ಧರ್ಮದವರೆಲ್ಲ. ಸೊ ನಾವು ಈಗ ಅಲ್ಲಿ ಕುಂತು ಮೆಡಿಟೇಟ್ ಮಾಡಿ ಸ್ವಲ್ಪ ಶಾಂತವಾಗಿ ಕೂತು ನಾವು ಮತ್ತು ಇಲ್ಲಿಂದ ನೆಕ್ಸ್ಟ್ ಪಯಣ ಶುರು ಮಾಡ್ತೀವಿ. ಏನಪ್ಪ ಅಂತಂದ್ರೆ, ಇವತ್ತು ಬೆಳಗ್ಗೆ ನಾವು ಮುಂದಿನ ಪಯಣಕ್ಕೆ ನಮ್ಮ ಜರ್ನಿ ಶುರು ಮಾಡ್ಬೇಕಂತಂದ್ರೆ ನಾ ಚಾರ್ಜ್ ನೋಡಿದೆ, ಕಡಿಮೆ ಇತ್ತು, ರೇಂಜ್ ಕಡಿಮೆ ಇತ್ತು ಸ್ವಲ್ಪ. ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು. ಮುಂದೆ ಹೆಂಗೆ ಮಾಡೋದು, ಮುಂದೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿರಲಿಲ್ಲ. ಸಡನ್ಲಿ ನಾನು E4Me ಆ್ಯಪ್ ನೋಡಿದೆ. ಆಮೇಲೆ ಅಕ್ಕಪಕ್ಕದಲ್ಲಿ ನೋಡಿದೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದ್ದಂತ. ಇಲ್ಲಿ ಸಿಕ್ತು, ಮಾರುತಿ ಸುಜುಕಿದು. ಸೊ ಇಲ್ಲಿ ಬಂದು ಚಾರ್ಜ್ ಮಾಡ್ಕೊಂಡೆ ಪೂರಾ ಗಾಡಿ. ನನ್ನ ಚಾರ್ಜ್ ಆದಮೇಲೆ ಮತ್ತೊಬ್ರಿಗೆ ಚಾರ್ಜ್ ಮಾಡೋಕ್ಕದು ಸ್ಪೇಸ್ ಕೊಡ್ರಿ, ಶೇರ್ ಮಾಡಿರಿ. ಯಾಕಂತಂದ್ರೆ ಇದು ನಮ್ಮ ಮಾರುತಿ ಸುಜುಕಿ ಅವರು ಹೇಳತ್ತಾರೆ, ಅವ್ರು ಭರವಸೆ ಕೊಡತ್ತಾರೆ. ಇದು 2030 ಅನ್ನೋರಷ್ಟರಲ್ಲಿ ಇಡೀ ಇಂಡಿಯಾದಾಗ 1 ಲಾಖ್ DC ಚಾರ್ಜಸ್, ಫಾಸ್ಟ್ DC ಚಾರ್ಜರ್ಸ್ ಇಡೀ ಇಂಡಿಯಾದಾಗ ಇರ್ತೈತಿ. ಯಾವುದೇ ಥರದ ನೀವು ತೊಂದರೆಗಳ ಉಂಟಾಗಬಾರ್ದು ಜನರಿಗೆ, ಈ ಓನರ್ಸ್ಗೂ ಯಾವುದೇ ಥರ ಸಮಸ್ಯೆಗಳಾಗಬಾರ್ದಂತ ಅದು ಒಂದು ಭರವಸೆ ಅವ್ರು ಕೊಡತ್ತಾರೆ. ಸೊ ಅದರ ಜೊತೆಗೆ ನಾನು ಕೆಲವೊಂದು ಇದು ಬ್ಯಾಟ್ರಿ ಬಗ್ಗೆ ಮಾತಾಡ್ತೀನಿ, ಈ ಚಾರ್ಜಿಂಗ್ ಬ್ಯಾಟ್ರಿ ಬಗ್ಗೆ. ಸೊ ಇದರದ್ದು ಬಹಳ ಫಾಸ್ಟ್ ಚಾರ್ಜಿಂಗ್ ಐತಿ. ಅದಾದಮೇಲೆ ಹೈ ವೋಲ್ಟೇಜ್ ಸೇಫ್ಟಿ ಐತಿ ಇದ್ರಾಗ. ಮತ್ತು ನೀವು ಮಳೆಗಾಲದಾಗಲಿ ಅಥವಾ
ನೀವು ಧೂಳು ಹೈವೇದಾಗ ಹೋಗ್ಬೇಕಾದ್ರೆ ಎಷ್ಟೋ ಜನ ಕಚ್ಚಾ ರೋಡ್ ಮ್ಯಾಗ ನೀವು ತಿರುಗಾಡೋದಾಗಲಿ ಅಥವಾ ರೋಡ್ ಮ್ಯಾಗ ತಿರುಗಾಡೋದಾಗಲಿ ಅವಾಗ ನಿಮ್ಮ ಧೂಳು ಅದು ಬರ್ಲಾರ್ದಂಗೆ ಮಳೆ ಒಳಗೆ ಹೋಗ್ಲಾರ್ದಂಗೆ ಅಂಥವೆಲ್ಲ ಮೇಂಟೆನೆನ್ಸ್ ಸಿಸ್ಟಮ್ ಐತಿ ಇದ್ರಾಗ. ಥರ್ಮಲ್ ಮೇಂಟೆನೆನ್ಸ್ ಸಿಸ್ಟಮ್ ಐತಿ. ಕೆಲವೊಂದು ಸತಿ ನೀವು ಬ್ಯಾಟ್ರಿ ಹೀಟ್ ಆಗ್ತೈತಿ ಅಥವಾ ಇದ್ರದ್ದು ಇಂಜನ್ ಹೀಟ್ ಆಗ್ತೈತಿ, ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡೋಕೆ ಒಂದು ಥರ್ಮಲ್ ಮೇಂಟೆನೆನ್ಸ್ ಸಿಸ್ಟಮ್ ಅಂತ ಐತಿ. ಮತ್ತು ಇದರಿಂದ ಅದು ಎಫಿಷಿಯನ್ಸಿಗೆ ಹೆಲ್ಪ್ ಆಗ್ತೈತಿ. ನೀವು ಬಹಳ ರೇಂಜ್ ತನಕ ನೀವು ಹೋಗ್ಬೋದು ಮುಂದಿನ. ಅದರ ಜೊತೆಗೆ ಮಾರುತಿ ಸುಜುಕಿ ಏನೈತಲ್ಲ, ಟೆಕ್ನಿಕಲಿ ಟ್ರೈನ್ಡ್ ಎಕ್ಸ್ಪರ್ಟ್ನ ಇಂಡಿಯಾದಾಗ 1.5 ಲಕ್ಷದಷ್ಟು ಟ್ರೈನ್ಡ್ ಎಕ್ಸ್ಪರ್ಟ್ಸ್ನ ಇಟ್ಟಾರ ಅಕ್ರಾಸ್ ದ ಇಂಡಿಯಾ. ಸೊ ಈ ಓನರ್ಸ್ ಎಲ್ಲೇ ಹೋಗಲಿ ಅವ್ರಿಗೇನು ಸಮಸ್ಯೆ ಆಗ್ಲಾರ್ದಂಗೆ ಸರ್ವಿಸಿಂಗ್ ಪಾಯಿಂಟ್ ಸಿಗೋ ಹಂಗೆ ಯಾವುದೇ ಟೈಮಲ್ಲಿ ಯಾವುದೇ ಜಾಗದಲ್ಲಿ ಸಿಗೋ ಹಂಗೆ ಮಾರುತಿ ಸುಜುಕಿ ಅವರು ಮಾಡತ್ತಾರ. ಸೊ ಅದು ಭಾಳ ಚಲೋ ಆಗತೈತಿ ಎಲ್ಲರ ಕಡೆ. ಮುಂದೆ ನೋಡೋಣ ಎಷ್ಟು ಇದರದ್ದು ಇನ್ವಾಲ್ವ್ಮೆಂಟ್ ಆಗ್ತೈತಿ ಇಂಡಿಯಾದಾಗಂತ.